ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಪಿಜ್ಜಾ ಅಂದ್ರೆ ಇಷ್ಟನಾ? ಆದ್ರೆ ಆರ್ಡರ್ ಮಾಡೋಕೆ ಕಾಸ್ಟ್ಲಿ, ಮನೇಲಿ ಮಾಡೋಕೆ ಓವನ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನಿವತ್ತು ಓವನ್ ಇಲ್ದೇನೆ ಸುಲಭವಾಗಿ ಮನೆಯಲ್ಲಿ ಪಿಜ್ಜಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಚಿಕ್ಕದಾಗಿ ಹೆಚ್ಚಿರುವ ಒಂದು ಈರುಳ್ಳಿ, ಒಂದು ಟೊಮೊಟೊ, ಅರ್ಧದಷ್ಟು ದೊಣ್ಣಮೆಣಸಿನಕಾಯಿ, ಹಾಗೆ ಬೇಯಿಸ್ಕೊಂಡಿರುವಂತ 1 ಕಪ್ ಸ್ವೀಟ್ ಕಾರ್ನ್, ತುರ್ದಿಟ್ಕೊಂಡಿರುವಂತ ಚೀಸ್, ಪಿಜ್ಜಾ ಸಾಸ್, ಹಾಗೆ 1 ಪ್ಯಾಕೆಟ್ ಬ್ರೆಡ್. ಒಂದು ಮಿಕ್ಸಿಂಗ್ ಬೌಲ್ಗೆ ಹೆಚ್ಚಿಟ್ಕೊಂಡಿರುವಂತ ಎಲ್ಲಾ ತರಕಾರಿನೂ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೆಡ್ ಪಿಜ್ಜಾ ಅನ್ನೋದು ಈಗ ಟ್ರೆಂಡಿಂಗ್ ರೆಸಿಪಿ. ನಾನು ಟ್ರೈ ಮಾಡಿದೆ, ತುಂಬಾನೇ ಚೆನ್ನಾಗಿತ್ತು. ಅದಕ್ಕೆ ನಿಮ್ ಜೊತೆನೂ ಶೇರ್ ಮಾಡೋಣ ಅನ್ನಿಸ್ತು. ಮಕ್ಕಳು ಪಿಜ್ಜಾ ಬೇಕು ಅಂತ ಕೇಳಿದಾಗ ಸುಲಭವಾಗಿ ಮನೆಯಲ್ಲೇ ತಯಾರಿಸಬಹುದು. ಪಿಜ್ಜಾನ ಆರ್ಡರ್ ಮಾಡೋ ಬದಲು ಅದರ ಅರ್ಧ ದುಡ್ಡಲ್ಲೇ ಮನೆಯಲ್ಲೇ ಮಾಡ್ಕೊಳ್ಬಹುದು. ತರಕಾರಿಗಳಿಗೆ ನಾನು ಸ್ವಲ್ಪ ಉಪ್ಪುನ ಹಾಕೊಳ್ತಾ ಇದ್ದೀನಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬಹುದು. ಒಂದು ತವಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬ್ರೆಡ್ ನ ಒಂದ್ ಸೈಡ್ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರೋಸ್ಟ್ ಮಾಡ್ಕೊಂಡಿರುವಂತ ಸೈಡ್ಗೆ ಪಿಜ್ಜಾ ಸಾಸ್ನ ಹಚ್ಕೊಳ್ಬೇಕು. ಅದರ ಮೇಲೆ ತುರಿದಿರುವಂತ ಚೀಸ್ನ ಹಾಕೊಳ್ಬೇಕು. ಚೀಸ್ನ ಮೇಲೆ ಈಗಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತ ತರಕಾರಿಗಳನ್ನ ಹಾಕೊಳ್ಬೇಕು. ಹೊರಗಡೆಯಿಂದ ತರಿಸಿರುವಂತ ಪಿಜ್ಜಾದಷ್ಟೇ ಟೇಸ್ಟಿ ಆಗಿರುತ್ತೆ. ಮತ್ತೆ ಸ್ವಲ್ಪ ಚೀಸ್ನ ಉದುರಿಸ್ಬೇಕು. ಮುಚ್ಚಿಟ್ಟು ಲೋ ಫ್ಲೇಮಲ್ಲೇ 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಬೇಕು. ಚೀಸು ಈ ರೀತಿ ಬೆಂದು ಕರಗಿರ್ಬೇಕು. ಪಿಜ್ಜಾ ಟಾಪಿಂಗ್ ಕಂಪ್ಲೀಟ್ ಆಗ್ಬೇಕಂದ್ರೆ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಒರೆಗಾನೋ ಹಾಕ್ಲೇಬೇಕಲ್ವಾ? ಎರಡನ್ನೂ ಮೇಲಕ್ಕೆ ಸ್ವಲ್ಪ ಉದುರಿಸಿದೆ. ಬ್ರೆಡ್ ಪಿಜ್ಜಾ ರೆಡಿ. ನೀವು ಒಮ್ಮೆ ಪಿಜ್ಜಾನ ಟ್ರೈ ಮಾಡಿ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.